ಏನಾದರೂ ಬೇಕಾದರೆ ತೊಗೊಳ್ಳಿ. ಮಾರಂಗಿದ್ರೆ ಮೂಗ್ಬಟ್ಟಿಗೆ ಹೋಯ್ತದೆ ಅಂತಾರೆ, ಬಟ್ ನಮಗೂ ಅಷ್ಟು ಗೊತ್ತಿಲ್ಲ ನೋಡಿ. ಸರಿ ಅದೇ ಐತೆ. ಮೂಗ್ಬಟ್ಟು ಮಾಡೋಂಗಿದ್ರೆ ತೊಗೊಂಡೋಗಿ. ಸೊ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ಎಲ್ಲ ಕಡೆ ನೀರು ಸಪ್ಲೈ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಗುರು. ಇವತ್ತಿನ ದಿವಸ ಈ ಬೇಸಿಗೆಯಲ್ಲಿ, ಈ ಮಳೆಯಲ್ಲಿ, ಈ ನೀರಲ್ಲಿ ನಾವು ತೋಟಗಳು ಮೇಂಟೈನ್ ಮಾಡ್ತೀವಿ ಅಂದರೆ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗ್ತದೆ ನೋಡಿ. ಇದು ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನು ಚಂದ್ರಶೇಖರ್ KG. ಇವತ್ತು ನಮ್ಮೂರು ಬಂದಿದೆ. ಹಂಗೆ ಒಂದು ಸಿಂಪಲ್ಲಾಗಿ ನಮ್ಮ ತೋಟದ ಹತ್ರ ಒಂದು ವಿಡಿಯೋ ಮಾಡ್ಕೊಳ್ಳೋಣ ಅಂತ ಬಂದೆ. ಸೊ ನಾನಿವಾಗ ಇರೋದು ನಮ್ಮ ತೋಟದ ಹತ್ರ, ಎಲ್ಲ ನಿಮಗೆ ತೋರಿಸ್ತಾ ಹೋಗ್ತೀನಿ. ಇದು ನಮ್ಮ ಮನೆ ಇರೋ ಕೆನ್ಲಕ್ಷ್ಮಿ, ಇದು ಕರಿಲಕ್ಷ್ಮಿ, ಅದು ಎಮ್ಮೆ ನೋಡಿ. ಅದು ನಾನು ಫೋಟೋಶೂಟ್ ಮಾಡಿಲ್ಲ ಅಂತ ಹೆಂಗೆ ಆಲ್ರೆಡಿ ಆವಾಜ್ ಆಗ್ತಾಯಿತ್ತು. ಅದು ಆಯಿತು ಬರ್ತೀನಿ, ಸಮಾಧಾನವಾಗಿರು ಓಕೆನಾ. ಅದು ಹೆವಿ ರ್ಯಾಶು ಗುರು, ಸುಮ್ಮನೆ ಹಂಗೆ ನೋಡ್ಕೊಂಡು ಹಂಗೆ ಕಣ್ಣು ನೋಡ್ಕೊಂಡೆ ಗುದ್ದುಬಿಟ್ಟಿರುತ್ತೆ. ಬಟ್ ಇವೆರಡು ಇದೆಯಲ್ಲ, ಇದು ಫುಲ್ಲು ಸಾಫ್ಟ್. ಇದು ಒಳ್ಳೆ ಹೊಸ ಇದು ಅದೇಂಗೆ ಗುದ್ದಿಯಲ್ಲ, ಸುಮ್ಮನೆ ಹಂಗೆ ಡ್ರಾಮಾ ಮಾಡ್ತದದು. ಅದಕ್ಕೂ ಸ್ವಲ್ಪ ಕ್ಯಾಮ್ರಕ್ಕೂ ಆಗಿ ಬರೋಲ್ಲ. ಇವರು ಹೊಸೊಬ್ರು, ಸೊ ಬಹುಶಃ ಒಂದು 2-3 ತಿಂಗಳಾಗಿರ್ಬೋದು. ಒಳ್ಳೆ ಹೊಸ ಇದು ಫುಲ್ಲು ಸಾಫ್ಟು. ಇದು ನನ್ನಂಗೆ ಫುಲ್ ಸಾಫ್ಟು. ಎಲ್ಲ ಇದಲ್ವಾ, ಏನದು ಬೇಸಿಗೆ ಅಲ್ವಾ, ಸ್ವಲ್ಪ ಹಸಿರು ಕಡಿಮೆ. ಸೊ ನಮ್ಮ ಎಮ್ಮೆ ತೋರಿಸ್ತೀನಿ ಬನ್ನಿ ಇವತ್ತು ನಿಮಗೆ ಫ್ರೆಂಡ್ಸ್. ಈ ಎಮ್ಮೆ ಇದೆಯಲ್ಲ, ಒಳ್ಳೆ ಎಮ್ಮೆ, ಒಳ್ಳೆ ಜಾತಿ ಎಮ್ಮೆ. ಬಟ್ ಏನು ಅಂದರೆ ಸ್ವಲ್ಪ ಗಾಬರಿ. ಅದು ಹೊಸೊಬ್ರು ಕಂಡ್ರೆ ಹಂಗೆ, ಮತ್ತು ಹೊಸ ವಸ್ತುಗಳು ಕಂಡ್ರು ಹಂಗೆ, ಅದು ಸ್ವಲ್ಪ ಗಾಬರಿ ಆಗಿಬಿಡುತ್ತೆ. ಬಟ್ ಅದು ಕ್ಯಾಮ್ರಾ ಕಂಡ್ರೆ ಹೆವಿ ಲವ್. ಇದಕ್ಕೆ ಕ್ಯಾಮ್ರಾ ಅದೇ ಅಂತ ಹೇಳಿದ್ರೆ ನೋಡಿ, ಮುಟ್ಟೋದೇ ಸಾಕು, ಟಂಕ ಅಂತ ಹೇಳಿದೆ ನೋಡಿ. ಬಟ್ ಕ್ಯಾಮ್ರಾ ಅಂದರೆ ಹೆವಿ ಲವ್ ನೋಡಿ. ಪೋಸ್ ಹೆಂಗೆ ಕೊಡ್ತಿದೆ ಅಲ್ವಾ. ಮಾವಿನ ಮರ ನೆಳ್ಳದೆ ಹಿಂಗೆ ಆಡ್ಚೆ ನೀನು ಹೊಲ್ತಿಂದಲ್ಲ ಮಾಡಲ್ಲ. ಈ ಸಲ ನಮ್ಮ ತೋಟದಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ಈ ಮಿಷಿನ್ದು ಈ ಹೊಲ ಕೊಯ್ಸ್ತೀವಲ್ಲ ಮಿಷಿನಲ್ಲಿ, ತುಂಬ ಮೋಸ. ಯಾಕಂದರೆ ಮೋಸ ಅನ್ನೋಕ್ಕಿಂತ ನಷ್ಟ ನೋಡಿ. ಇಲ್ಲಿ ನೀವು ನೋಡ್ತಿರಲ್ಲ, ಹೆಸ್ರು ಕಾಣಿಸ್ತಿದೆಯಲ್ಲ, ಈ ಡ್ರಿಪ್ಸಲ್ಲಿ ನೀರು ಬಿಟ್ಟಿರೋದೆಲ್ಲ ಇದು ಈ ಹೊಲ ಮಲ್ಕೊಂಡಿರೋದಕ್ಕೆ, ಮಿಷಿನಲ್ಲಿ ಕುಯ್ದಿರೋದಕ್ಕೆ ಉದ್ದಿರೋಂಥ ರಾಗಿ. ಮತ್ತು ಹೊಲ ಕೂಡ ಅಚ್ಚುಕಟ್ಟಾಗಿ ಕುಯ್ಯಲ್ಲ ಮಿಷಿನು, ಸಿಕ್ಕಾಪಟ್ಟೆ ತೊಂದರೆ ಮಾಡೋಕ್ಕೆ ಬರ್ತೈತೆ. ಇದೆಲ್ಲೆಲ್ಲಿ ನಿಮ್ಗೆ ಹಸ್ರು ಕಾಣಿಸ್ತಿದೆಯೋ ಇದೆಲ್ಲ ರಾಗಿ ಇಲ್ಲೇ ಉದ್ರೋಗಿರೋದು. 100ರಲ್ಲಿ ಒಂದು 60% ಹೊಲದಲ್ಲೇ ಇರುತ್ತೆ ರಾಗಿ, 40% ಮಾತ್ರ ನಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸಿಕ್ಕಾಪಟ್ಟೆ ಕಷ್ಟ ಈ ಮಿಷಿನಲ್ಲಿ ಮಾಡ್ಕೊಳ್ಳೋದು, ಮನ್ಸಿಗೆ ಮಾಡೋದು, ಮಿಷಿನ್ ಮಾಡೋದು ತುಂಬ ಡಿಫ್ರೆನ್ಸ್ ಇದೆ ನೋಡಿ. ಇದೆಲ್ಲ ಅದೇ ಇರೋದು, ಇದೆಲ್ಲ ಕಡೆ ಅದೇ ಇರೋದು. ಸೊ ಇದು ನಮ್ಮ ಬಾವಿ. ನೀರಿತ್ತು, ಇವಾಗ ಸ್ವಲ್ಪ ಎಲ್ಲ ಕಡಿಮೆ ಆಗಿಬಿಟ್ಟಿದೆ. ಬೇಸಿಗೆಯಲ್ಲಿ ಮತ್ತೆ ತುಂಬಿಸ್ಬೇಕು ನೀರು. ಇದು ಅವಾಗ ನಮ್ಮ ತಾತವ್ರು ಕಟ್ಟಿದ ಬಾವಿ. ಆ್ಯಕ್ಚುಲಿ ಇದಕ್ಕೊಂದು ಹಿಸ್ಟ್ರಿ ಇದೆ. ಇದು ಕಟ್ಟಾಗ ಒಂದು ಸಲ ಕಸ್ಕೊಂಬಿಟ್ಟು ನಮ್ಮ ಅಪ್ಪರೆಲ್ಲ ಕಟ್ತಾಯಿದ್ರಂತೆ, ಅವಾಗೇನೋ ಕಸ್ಕೊಂಬಿಟ್ಟಿತ್ತು ಅಂತೆ. ಮತ್ತೆ ಇದನ್ನು ರೀಕನ್ಸ್ಟ್ರಕ್ಷನ್ ಮಾಡಿರೋದು. ಸೊ ಈ ಬಾವಿಯಿಂದ ಅಲ್ಲಿ ಫಸ್ಟು ಏತ ನೀರಾವರಿತ್ತು, ಅಲ್ಲಿ ದನಗಳ ಮುಖಾಂತರ ಇಲ್ಲಿಂದ ನೀರೆತ್ತು ಇಲ್ಲಿ ಅವಾಗೆಲ್ಲ ಗದ್ದೆ ಮಾಡ್ತಿದ್ರಂತೆ. ಸೊ ಅದರೊಳಗಡೆ ಮತ್ತೆ ಅದಾದಮೇಲೆ ಸೆಕೆಂಡ್ ಜನ್ರೇಷನ್ ಪಂಪ್ ಸೆಟ್ ಇಟ್ಟು ನೀರು ಹೊಡಿತಿದ್ರು. ಫಸ್ಟ್ ಜನ್ರೇಷನ್ ಬಂದು ಇಲ್ಲಿ ದನಗಳಿಂದ ಎತ್ತಿದ ನೀರು ಎತ್ತುತ್ತಿದ್ದು. ಸೊ ಹಂಗೆಲ್ಲ ಇತ್ತು ಅವತ್ತಿನ ದಿವಸ ಹಳ್ಳಿ. ಬಟ್ ಇವಾಗೆಲ್ಲ ಹಳ್ಳಿ ಎಲ್ಲ ತುಂಬ ಫುಲ್ಲು ಚೇಂಜಸ್ ಆಗಿಬಿಟ್ಟಿದೆ, ಏನು ಮಾಡೋಕ್ಕಾಗಲ್ಲ ನೋಡಿ. ತೆಂಗಿನ ಮಟ್ಟೆ ತಗೊಳ್ಳೋರೇ ಇಲ್ಲ ಗುರು. ಯಾರೋ ತೆಂಗಿನ ಮಟ್ಟೆ ತಗೊಳ್ಳೋರಿದ್ರೆ ಹೇಳಿ, ಸುಮ್ಮನೆ ವೇಸ್ಟು. ಇಲ್ಲ ಗ್ಯಾಸ್ ಬಂದ್ಬಿಟ್ಟು ತೆಂಗಿನ ಮಟ್ಟೆ ನೀರಿಗೆ ಹಾಕೋರು ಇಲ್ಲ, ಏನೂ ಇಲ್ಲ ನೋಡಿ. ಗರಿ ಎಲ್ಲ ಎಷ್ಟು ಬಿದ್ದೈತೆ, ಎಲ್ಲ ಸಿಕ್ಕಾಪಟ್ಟೆ ವೇಸ್ಟು ಅನ್ನೋದಕ್ಕಿಂತ ಅದೇ ಹೊಲದಲ್ಲೇ ಗೊಬ್ಬರ ಆಗುತ್ತೆ, ಬೇರೇನೂ ಇಲ್ಲ. ಹೊಲದಲ್ಲೇ ಗೊಬ್ಬರ ಆಗುತ್ತೆ ಅಷ್ಟೇ, ಅಲ್ಲೇ ಡಿಕಂಪೋಸ್. ಇದು ನಮ್ಮ ಯತೀಶ್ ಅವ್ರ ತೋಟ. ಅವರೆಲ್ಲ ಉಳಿಸಿ ಹೊಸ್ದಾಗಿ ಡ್ರಿಪ್ ಮಾಡಿಸಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಸೊ ನಾನು ನಿಮಗೆ ತೋರಿಸ್ತೀನಿ ಬನ್ನಿ. ಇನ್ನೊಂದು ಹುಲ್ಲುನ ಮತ್ತು ಇವಾಗ ಇನ್ನೊಂದು, ಈಗ ಮಾವಿನ ಗಿಡ ಎಲ್ಲ ಮಾವಿನಕಾಯಿ ಬಿಡೋ ಸೀಸನ್, ಹೂವು ಆಗ್ತಾ ಇರುತ್ತೆ. ಸೊ ಇವಾಗ ಹೂವು ಸ್ಟಾರ್ಟ್ ಆದರೆ ಜನವರಿಲಿ, ಮಾರ್ಚ್ ಎಂಡಿಗೆ ಮಾವಿನಕಾಯಿ ಸಿಗುತ್ತೆ ಓಕೆನಾ. ಸೊ ಮಾರ್ಚ್ ಎಂಡಿಗೆ ಮಾವಿನಕಾಯಿ ಸಿಗುತ್ತೆ.
ಇದಕ್ಕೆಲ್ಲ ಜೋಳ ಚೆಲ್ಲಿದ್ದಾರೆ, ಡ್ರಿಪ್ಪು ಎಲ್ಲ ಇರಿಗೇಷನ್ ಮಾಡಿದ್ದಾರೆ ನೋಡಿ. ಇದೆಲ್ಲ ಮಾವಿನಕಾಯಿಗೆ ಹೂವು ಆಗ್ತಾವೆಲ್ಲ ಮಾವಿನ ಗಿಡ. ಹಸಿರಿನ ಬಣ್ಣ ಸೇರಿಗೆ ಒಲಿದು ಸೌಂದರ್ಯ ಸರಸಕ್ಕಿದರೆ ಇಳಿದು. ಡ್ರಿಪ್ಪಿಗೆ ಏನೋ ಹೊಸ್ದಾಗೆಲ್ಲ ಮಾಡೋರೆ, ಚೆನ್ನಾಗಿದೆ ಅನ್ಕೋತೀನಿ. ಇಲ್ಲ ಅಂದರೆ ಈ ಬೇಸಿಗೆಯಲ್ಲೆಲ್ಲ ನೀರು ಕಟ್ಕೊಂಡು ವ್ಯವಸಾಯ ಮಾಡೋದು ತುಂಬ ಕಷ್ಟ. ಅದು ಇವತ್ತಿನ ದಿವಸ ಈ ನೀರಲ್ಲಿ ಅಪ್ಪ ತುಂಬ ಕಷ್ಟ. ಸೊ ಈ ಥರ ಮಾಡಿಬಿಟ್ರೆ ಬೆಸ್ಟು ನೋಡಿ. ಈ ಥರ ಮಾಡಿಬಿಟ್ರೆ ಮಳೆ ಹನಿ ಥರ ಬೀಳುತ್ತೆ ನೀರು. ಸೊ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದು ಎಂಡ್ ಪಾಯಿಂಟು. ಸೊ ಗೇಟ್ ವಾಲ್ ಸಿಸ್ಟಮು. ಸೊ ಹಿಂಗೆ ರೊಟೇಟ್ ಆಗ್ತಾ ಇರುತ್ತೆ, ಎಲ್ಲ ಕಡೆ ನೀರು ಸಪ್ಲೈ ಆಗುತ್ತೆ. ಇಲ್ಲ ಅಂದರೆ ಕಷ್ಟ ಗುರು. ಇವತ್ತಿನ ದಿವಸ ಈ ಬೇಸಿಗೆಯಲ್ಲಿ, ಈ ಮಳೆಯಲ್ಲಿ, ಈ ನೀರಲ್ಲಿ ನಾವು ತೋಟಗಳು ಮೇಂಟೈನ್ ಮಾಡ್ತೀವಿ ಅಂದರೆ ಎಲ್ಲ ಮಾರ್ಕೊಂಡು ಹೋಗ್ಬೇಕಾಗ್ತದೆ ನೋಡಿ. ಇದು ಲಾಕ್ ಆಪ್ಷನ್ ಇರುತ್ತೆ. ಸೊ ಹಿಂಗೆ ಎತ್ತು ಹಿಂಗೆ ತೆಗಿಬೋದು ನೋಡಿ. ನೀರಿರುತ್ತೆ ಅಂದರೆ ಪೈಪ್ ತನಕ ಇರುತ್ತೆ ನೀರು. ಸೊ ಇದು ನಾವು ಹಾಕಿ ಜಸ್ಟ್ ಹಿಂಗೆ ಹಾಕಿ ಇಲ್ಲೊಂದು ಲಾಕ್ ಇರುತ್ತೆ, ಬಿಟ್ಟರೆ ಮುಗೀತು, ಆನ್ ಆಗುತ್ತೆ. ನೀರು ಬಂದರೆ ಪ್ರೆಸರಾಗಿ ಹೊಡಿಯುತ್ತೆ, ಮಾತ್ರ ಸಖತ್ತಾಗಿ ಹೊಡಿತದೆ ಪ್ರೆಸರು. ಇದೆಲ್ಲ ಅವಾಗ ನಾವು ಚಿಕ್ಕ ಹುಡುಗರು ಆಟ ಆಡ್ತಿದ್ದಂತಹ ಜಾಗ. ಇಲ್ಲೊಂದ್ಸಲಿ ಗುಡ್ಲ ಇದಾಕಿದ್ವಿ, ಏನದು ಗರಿಗಳಲ್ಲಿ ಒಂದು ದೊಡ್ಡ ಒಪ್ಪಾರ ಥರ ಮಾಡಿ ಸಖತ್ತಾಗಿ ಮಾಡಿದ್ವಿ. ಬಟ್ ಇವಾಗೆಲ್ಲ ಬೆಂಗಳೂರು ಕಡೆ ಸೇರ್ಕೊಂಬಿಟ್ರು, ನಾವು ಇಲ್ಲೇ ಉಳ್ಕೊಂಡ್ವಿ. ಸೊ ಅಷ್ಟೇ. ತೆಂಗಿನ ತೋಟದಲ್ಲಿ ತಂಪು ಥರ ಸಖತ್ತಾಗಿರ್ತೈತೆ. ತೆಂಗಿನ ತೋಟದಲ್ಲಿ ಈ ನೆಂದಿರೋ ವಾತಾವರಣ, ಈ ತೆಂಗಿನ ತೋಟ ಸಖತ್ತಾಗಿರುತ್ತೆ. ಈ ಡ್ರಿಪ್ಸ್ ಇರಿಗೇಷನು, ಈ ಗೊಬ್ಬರ ನೋಡಿ, ರಾತ್ರಿ ಎಲ್ಲ ನೀರು ಬಿಟ್ಟು ಅವ್ರು ನೆಂದೈತೆ. ಈ ಡ್ರಿಪ್ಪಿಗೆ ಈ ಥರ ಸ್ಪ್ರಿಂಕ್ಲರ್ಸ್ ಮಾಡಿಬಿಟ್ರೆ ಏನು ಅಡ್ವಾಂಟೇಜು ಅಂದರೆ ತೋಟ ಮಳೆ ಹುಯ್ದಂಗೆ ಫೀಲ್ ಬಂದುಬಿಡುತ್ತೆ ನೋಡಿ. ತೆಂಗಿನ ಮಟ್ಟೆ ತಗೊಳ್ಳೋ ಎಲ್ಲ ನಾವಾಗಲೇ ಹೇಳಿದ್ನಲ್ಲ ನೋಡಿ ಎಷ್ಟಿದೆ. ಯಾರಾದರೂ ನಿಮ್ಗೆ ಗೊತ್ತಿರೋರು ಇದ್ದರೆ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಸೊ ಇದು ಅಡಿಕೆ ಗಿಡಗಳು ಒಟ್ಲು ಹಾಕೋಕ್ಕೆ, ಮಾರಕ್ಕಲ್ಲ ನೋಡಿ. ಇದೆಲ್ಲ ತೋಟ, ಇದು ಹಳ್ಳಿ ಮನೆ ಅಂತಾರೆ. ಇದೆಲ್ಲ ಗೇಟ್ ವಾಲ್ಸ್ಗಳು, ಇದೆಲ್ಲ ಕಂಟ್ರೋಲು. ಇಷ್ಟಕ್ಕೆಲ್ಲ ಕಂಟ್ರೋಲ್ ಬೇಕಲ್ಲ, ಎಲ್ಲೆಲ್ಲಿ ನೀರು ಬಿಡೋದು, ಹೆಂಗೆ ಏನು ಅಂತ. ಸೊ ಅದಕ್ಕೆಲ್ಲ ಇಲ್ಲಿರುತ್ತೆ ಕಂಟ್ರೋಲ್. ವಾಟ್ರು ಮೇನ್ ಮೇಲಿರುತ್ತೆ ಬೋರು. ಸೊ ಇದೆಲ್ಲ ಕಂಟ್ರೋಲು. ಇದು ಬೇಲ್ದಣ್ಣು ಮರ. ಅವಾಗೆಲ್ಲ ಒಳ್ಳೆ ಹೆಸ್ರು ಮಾಡಿದ ಗಿಡಗಳು ಅವೆಲ್ಲ. ಬಟ್ ಇವಾಗೆಲ್ಲ ಯಾರೂ ತಿನ್ನಲ್ಲ ಅನ್ಕೋತೀನಿ. ತೊಗರಿ ಬೆಳೆದಿದ್ದಾರೆ ನಿತೀಶ್ ಅವರು, ಅಡಿಕೆ ಗಿಡ ಅದೊಳ್ಳೆ ಅಷ್ಟು. ಬಟ್ ನಮ್ಮ ಕಡೆ ಈ ಕಾಂಗ್ರೆಸ್ ಗಿಡ ಐತೆ, ಸಿಕ್ಕಾಪಟ್ಟೆ ಕಾಂಗ್ರೆಸ್ ಗಿಡ ಬೆಳೆದ್ಬಿಟ್ಟೈತೆ. ನಿಮ್ಮ ಕಡೆ ಯಾರಿಗಾದರೂ ಈ ಕಾಂಗ್ರೆಸ್ ಕಡೆ ಯಾರಾದರೂ ಕಂತೆಗಿಂತ ಕಟ್ಟೋರಿದ್ದರೆ ಹೇಳಿ, ಬೇಕಾದ್ರೆ ಲೋಡ್ ಗಟ್ಟಲೆ ಕೊಟ್ಟು ಕಳಿಸ್ತೀವಿ.